ಇವತ್ತಿನಿಂದ ನವರಾತ್ರಿ ಹೇಳ್ತಕ್ಕಂಥದ್ದು ಶುರುವಾಗ್ತಾ ಇರತಕ್ಕಂಥದ್ದು. ನವಶಕ್ತಿಗಳ ಪೂಜೆ ಹೇಳ್ತಕ್ಕಂಥದ್ದು ನಡೀತಕ್ಕಂಥದ್ದು. ಎಲ್ಲವರ ಮನೆಗಳಲ್ಲಿ ತುಂಬ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಮತ್ತು ಪ್ರೀತಿ, ಸಂಯಮ, ತಾಳ್ಮೆ, ಅನಂತರದಲ್ಲಿ ಮನೆಯಲ್ಲಿ ಸಂತೋಷ ಹೇಳ್ತಕ್ಕಂಥ ತುಂಬಿರಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಹೇಗೆ ನಮಗೆ ಜನನಿಯಾಗಿ ತಾಯಿಯ ಅನುಗ್ರಹ ಬೇಕೋ ಅದೇ ರೀತಿಯಲ್ಲಿ ನವಶಕ್ತಿ ರೂಪಿಯಾಗಿರ್ತಕ್ಕಂಥ ತಾಯಿಯ ಅನುಗ್ರಹವು ಇದ್ದರೆ ಮಾತ್ರ ಮನೆಯಲ್ಲಿ ಸುಖ ಸಂತೋಷಾದಿಗಳು ತುಂಬಿರಲಿಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇದಾಗಿ ಯೋಗ ನಿದ್ರಾದೇವಿಯೇ ನಮಃ ಅಂತ ಹೇಳ್ತಕ್ಕಂಥದ್ದು. ದ್ವಿತೀಯವಾಗಿ ದೇವಜಾತಾಯೇ ನಮಃ ಹೇಳ್ತಕ್ಕಂಥದ್ದು. ತೃತೀಯವಾಗಿ ಮೂರನೇ ದಿವಸದಂದು ಮಹಿಷಾಸುರಮರ್ದಿನಾಯೇ ನಮಃ, ಶೈಲಾಜ್ಯೇ ನಮಃ, ಧೂಮ್ರಾಯೇ ನಮಃ, ಚಂಡಮುಂಡಾಯೇ ನಮಃ, ರಕ್ತಬೀಜಾಯೇ ನಮಃ, ನಿಶುಂಭಾಯೇ ನಮಃ, ಶುಂಭಾಯೇ ನಮಃ. ಈ ರೀತಿಯಲ್ಲಿ 9 ದಿವಸವೂ ಕೂಡ ಒಂದೊಂದು ರೀತಿಯಾದಂತಹ ತಾಯಿಯ ಶಕ್ತಿಯ ಪೂಜೆ ಇರತಕ್ಕಂಥದ್ದನ್ನು ಮಾಡಿಕೊಂಡಾಗ ಮನೆಯಲ್ಲಿ ತುಂಬ ಸಂತೋಷಕರವಾದಂತಹ ವಾತಾವರಣ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ತಾಯಿಯ ಒಂದು ಅನುಗ್ರಹವನ್ನು ಹೆಚ್ಚಿದಂತಹ ರೀತಿಯಲ್ಲಿ ಪಡೆದುಕೊಂಡು ನಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳೋಣ ಮತ್ತು ತಾಳ್ಮೆ, ಸಹನೆ, ಶಕ್ತಿ, ಧೈರ್ಯ, ಲಕ್ಷ್ಮಿ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಪಡೆಯೋಣ. ಸಮೃದ್ಧವಾದಂತಹ ದೇಶವನ್ನು ಕಟ್ಟೋಣ.